ಎಲ್ಲ ಆತ್ಮೀಯ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ, ಹೇ ಮನುಷ್ಯನೇ, ನಿನ್ನ ಜೀವನದಲ್ಲಿ ನೀನು ದೀಪವಾದರೂ ಆಗು, ಕನ್ನಡಿಯಾದರೂ ಆಗು. ದೀಪ ಆಗಲಿಕ್ಕೆ ಆಗದೇ ಹೋದರೆ ಕನ್ನಡಿಯಾದರೂ ಆಗು. ಕನ್ನಡಿ ಎಂದರೆ ತಾನು ತಿಳಿದುಕೊಂಡಿರುವ ಜ್ಞಾನವನ್ನು ಸರ್ವರಿಗೂ ಹಂಚುವುದು. ಹಾಗೆ ನಾನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈಯಕ್ತಿಕ ಜೀವನಕ್ಕೆ, ಕೌಟುಂಬಿಕ ಜೀವನಕ್ಕೆ ಉಪಯುಕ್ತವಾಗುವಂಥ ಕೆಲವು ಜೀವನ ಸೂತ್ರವನ್ನು, ಜೀವನದ ಮಾರ್ಗಗಳನ್ನು ನಾನು ಹೇಳ್ತಾ ಇದ್ದೇನೆ. ನಿಮಗೆ ವೈಯಕ್ತಿಕವಾದಂತಹ ಆ ಮಾರ್ಗಗಳು, ಸೂತ್ರಗಳು ನಿಮಗೆ ಸರಿ ಅನಿಸಿದರೆ ಅದನ್ನು ನಿಮ್ಮ ಒಂದು ಚಿಕ್ಕದಾದಂಥ ಡೈರಿಯಲ್ಲಿ ಬರೆದುಕೊಂಡು ನಾನು ಹೇಳಿರುವಂಥ ವಿಚಾರಗಳನ್ನು ಪ್ರಾಕ್ಟೀಸ್ ಮಾಡಿ, ಸಾಧನೆ ಮಾಡಿ. ಪ್ರಯತ್ನದಲ್ಲಿ ಪರಮಾತ್ಮ ಇದ್ದಾನೆ. ನಾವು ಸುಮ್ಮನೆ ಹಾಗೆ ಕುಳಿತರೆ ನಮಗೇನೂ ಸಿಗೋದಿಲ್ಲ. ಪ್ರಯತ್ನದಲ್ಲಿ ಪರಮಾತ್ಮನ ಕಾಣಬೇಕು. ಪ್ರಯತ್ನದಲ್ಲಿ ನಾವು ಪ್ರಯತ್ನ ಮಾಡ್ತಾ ಹೋದಂತೆ ನಮ್ಮ ಹಣೆ ಬರ ಬದಲಾವಣೆ ಆಗಬಹುದು. ಅದಕ್ಕೆ ನನ್ನ ಜೀವನದ ಅನುಭವನ ತಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಾನು ತಿಳಿದುಕೊಂಡಿರುವ, ಓದಿರುವ, ಅನುಭವಿಸಿರುವ ಜೀವನದ ಕೆಲವು ಬಹುದೊಡ್ಡವಾದಂಥ ಒಂದು ಅನುಭವಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರ ಜೀವನದಲ್ಲಿ ಅವರದೇ ಆದ ಜೀವನದ ಟಾಸ್ಕ್ ಇರ್ತದೆ. ಆ ಟಾಸ್ಕ್ಗಳನ್ನು ಎದುರಿಸಲಿಕ್ಕೆ ಮನುಷ್ಯ ಒದ್ದಾಡ್ತಿರ್ತಾನೆ. ಆ ಟಾಸ್ಕ್ಗಳನ್ನು, ಸಂದರ್ಭ ಸನ್ನಿವೇಶಗಳನ್ನು, ಘಟನೆಗಳನ್ನು, ಸಂದಿಗ್ಧ ಪರಿಸ್ಥಿತಿಗಳನ್ನು, ನೋವುಗಳನ್ನು, ಸಂಕಟಗಳನ್ನು, ದುಃಖಗಳನ್ನು ಎದುರಿಸುವ ಮಾರ್ಗ ನಮಗೆ ಗೊತ್ತಿರೋದಿಲ್ಲ. ಹೀಗಾಗಿ ನಾವು ಭಾಳಷ್ಟು ಒತ್ತಡಕ್ಕೆ, ಖಿನ್ನತೆಗೆ, ಸಂಕಷ್ಟಕ್ಕೆ, ಭಾಳಷ್ಟು ನೋವುಗಳಿಗೆ ಒಳಗಾಗಿರ್ತೇವೆ. ನಾನು ಕಳಿಸಿರುವಂಥ ಕೆಲವು ವಿಡಿಯೋಗಳು ಇರ್ಬೋದು, ಆ ಚಿಂತನೆ, ಮಾರ್ಗದರ್ಶನ ನಿಮ್ಮ ಬದುಕಿಗೆ ಮಾರ್ಗದರ್ಶನ ಆಗ್ಬೋದು. ಅವುಗಳನ್ನು ನಿಮಗೆ ಪ್ರಾಕ್ಟೀಸ್ ಮಾಡಿ, ಸಾಧನೆ ಮಾಡಿ, ನಿಮಗೆ ಸರಿ ಅನಿಸಿದ್ದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮಗೊಂದು ಅನುಭವ ಬರ್ತದೆ, ಅದರದ್ದು ಒಂದು ಫಲ ಸಿಗ್ತದೆ. ಅದರ ಫಲ ಸಿಕ್ಕ ನಂತರ ನೀವು ನನಗೆ ಕಮೆಂಟ್ ಮಾಡಿ. ತದನಂತರ ತಮಗೇನಾದರೂ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಏನಾದರೂ ಕೇಳಬೇಕನ್ನಿಸಿದರೆ ನನ್ನ ವ್ಯಾಟ್ಸಪ್ ನಂಬರ್ಗೆ ನೀವು ನನಗೆ ಪ್ರಶ್ನೆಯನ್ನು ಕೇಳ್ಬೋದು. ತಮ್ಮ ವೈಯಕ್ತಿಕ ಬದುಕನ್ನು ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ತಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿಗಳು. ಪ್ರಣಾಮಗಳು.